ತೆಂಕಣ ಭಾರತದ ರಾಜ್ಯಗಳಿಂದ ಕ್ರಮವಾಗಿ ಒಳ್ಳೆಯ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗುತ್ತಿದೆ. ಆದರೆ ಒಕ್ಕೂಟ ಸರ್ಕಾರವು ಅದನ್ನು ಬೇರೆ ಕಡೆ ಹಂಚುತ್ತಿರುವುದರಿಂದ ನಾವೆಲ್ಲ ಪ್ರತ್ಯೇಕತೆಯ ಪರ ಸ್ವರ ಎತ್ತಬೇಕಾದ ಅನಿವಾರ್ಯತೆ ಬಂದಿದೆ ಎಂದು ಸಂಸದ ಡಿಕೆ ಸುರೇಶ್ ಹೇಳಿದರು. ಕರ್ನಾಟಕದ ತೆರಿಗೆ ಪಾಲನ್ನು ಮೋದಿಯವರ ಸರ್ಕಾರವು ಕಡಿಮೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಪ್ರಶ್ನಿಸಿದಾಗ ಪ್ರಧಾನಿಯವರು ಬೆಂಗಳೂರಿನ ರೋಡ್ ಶೋ ರದ್ದು ಮಾಡಿ ಚೆನ್ನೈನಲ್ಲಿ ರೋಡ್ ಶೋ ಮಾಡಿದ್ರು. ದಕ್ಷಿಣ ಭಾರತದ ರಾಜ್ಯಗಳ ಹಣವನ್ನು ಗುಜರಾತ್ ಮತ್ತು ಕೆಲವು ಬಿಜೆಪಿ ಆಡಳಿತದ ರಾಜ್ಯಗಳಿಗೆ ಹಂಚುತ್ತಿದ್ದಾರೆ. ಇದರಿಂದ ನಮ್ಮ ಹಣಕಾಸಿನ ಪರಿಸ್ಥಿತಿ ತೊಂದರೆಗೆ ಸಿಲುಕುತ್ತಿದೆ. ಒಕ್ಕೂಟ ಸರ್ಕಾರವು ಎಚ್ಚೆತ್ತುಕೊಳ್ಳದಿದ್ದರೆ ನಾವೆಲ್ಲ ಪ್ರತ್ಯೇಕ ರಾಷ್ಟ್ರ ಕೇಳುವುದಲ್ಲದೆ ಬೇರೇನೂ ದಾರಿ ಇರುತ್ತದೆ ಎಂದು ಅವರು ಪ್ರಶ್ನಿಸಿದರು.